ವೀಕ್ಷಕರೇ ನಮಸ್ಕಾರ. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ನಾವು ಬರೆಯುವಾಗ ಒಂದು ಲೈನ್ಗೂ ಅದರ ಕೆಳಗಡೆ ಲೈನ್ಗೂ ಇರುವಂತ ಸ್ಪೇಸ್ ಇದೆಯಲ್ಲ, ಜಾಗ, ಅದನ್ನ ಲೈನ್ ಸ್ಪೇಸಿಂಗ್ ಅಂತ ನಾವು ಕರಿತೀವಿ. ಬಿಳಿ ಹಾಳೆಯಲ್ಲಿ ನಾವು ಬರೆಯುವಾಗ ಲೈನ್ ಸ್ಪೇಸಿಂಗ್ ಅಂದ್ರೆ ಒಂದ್ ಲೈನ್ಗೂ ಅದ್ರ ಕೆಳಗಡೆ ಲೈನ್ಗೂ ಎಷ್ಟು ಅಂತರ ಇರಬೇಕು ಅನ್ನೋದನ್ನ ನಾವೇ ನಿರ್ಧರಿಸಬಹುದು. ನಮಗೆ ಸ್ವಾತಂತ್ರ್ಯ ಇರುತ್ತೆ. ಅಂದ್ರೆ ನಮ್ಮ ಅಕ್ಷರ ದೊಡ್ಡದಾಗಿತ್ತು ಅಂತ ತಿಳ್ಕೊಳ್ಳಿ. ಈಗ ಉದಾಹರಣೆಗೆ ತೋರಿಸ್ತೀನಿ ನೋಡಿ. ಶಾರ್ಟ್ ಕಟ್ ವಿಲ್ ಇಷ್ಟು ದೊಡ್ಡದಿದೆ ಸೈಜು. ಶಾರ್ಟ್ ಕಟ್ ವಿಲ್ ಕಟ್ ಯು ಶಾರ್ಟ್. ನೋಡಿ, ಈ ಲೈನ್ಗೂ ಇಷ್ಟು ಡಿಸ್ಟೆನ್ಸ್ ಇದೆ. ಅದು ಅಕ್ಷರಗಳ ಸೈಜ್ ಎಷ್ಟಿದೆ ಅನ್ನೋದ್ರ ಮೇಲೆ ಅದು ಅವಲಂಬಿಸಿರುತ್ತೆ. ಇದರ ಬದಲು ಈ ಅಕ್ಷರ ಚಿಕ್ಕದಾಗಿತ್ತು ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ಇದನ್ನೇ ಈಗ ಈ ಲೈನ್ಗೂ ಅಂತರ ಕಡಿಮೆ ಆಯ್ತು, ಯಾಕೆಂದ್ರೆ ಅಕ್ಷರಗಳ ಸೈಜು ಕಡಿಮೆ ಇದೆ. ಅದು ಅಂದ್ರೆ ಬಿಳಿ ಹಾಳೆಯಲ್ಲಿ ಬರೆಯುವಾಗ ನಮ್ಗೆ ಈ ಸ್ವಾತಂತ್ರ್ಯ ಇರುತ್ತೆ. ಲೈನ್ ಸ್ಪೇಸಿಂಗ್ ಎಷ್ಟಿರಬೇಕು ಅನ್ನೋದನ್ನ ನಾವೇ ನಿರ್ಧರಿಸಬಹುದು. ಆದರೆ ನಾವು ರೂಲ್ಡ್ ಹಾಳೆಯಲ್ಲಿ ಬರೆಯುವಾಗ ಈ ಸ್ವಾತಂತ್ರ್ಯ ನಮ್ಗಿರಲ್ಲ. ಯಾಕೆಂದ್ರೆ ನಾವು ಬರೆಯುವಂತ ಪುಸ್ತಕದಲ್ಲಿ ಒಂದ್ ಲೈನ್ಗೂ ಇನ್ನು ಕೆಳಗಡೆ ಲೈನ್ಗೂ ಲೈನ್ ಸ್ಪೇಸಿಂಗ್ ಫಿಕ್ಸ್ ಆಗಿರುತ್ತೆ. ಅದನ್ನು ನಿರ್ಧರಿಸೋದು ನಮ್ಮ ಕೈಯಲ್ಲಿ ಇಲ್ಲ. ಅದಕ್ಕೋಸ್ಕರನೇ ನಾವು ಬರೆಯುವಂತ ಅಕ್ಷರಗಳ ಸೈಜನ್ನೇ ನಾವು ಹೆಚ್ಚು ಅಥವಾ ಕಡಿಮೆ ಮಾಡ್ಕೋಬೇಕು. ದೇವರು ನಮ್ಮ ಕೈಗೆ ಒಂದು ಸಾಮರ್ಥ್ಯ ಕೊಟ್ಟಿದ್ದಾನೆ. ನಾವು ಎಷ್ಟು ದೊಡ್ಡದಾಗಿ ಬೇಕಾದ್ರೆ ಅಕ್ಷರ ಬರಿಬಹುದು, ಚಿಕ್ಕದಾಗಿ ಬೇಕಾದ್ರೂ ಬರಿಬಹುದು. ಈಗ ನೋಡಿ, ನಾನು ಎ ಅನ್ನೋದನ್ನ ಬರೀತೀನಿ, ಇಷ್ಟು ದೊಡ್ಡದಾಗಿ ಬರಿಬಹುದು ಬೇಕಾದ್ರೆ, ಅಥವಾ ಇಷ್ಟು ಚಿಕ್ಕದಾಗಿ ಬೇಕಾದ್ರೂ ಬರಿಬಹುದು. ಈ ಕೈ ಇದೆಯಲ್ಲ, ಇದು ನಮ್ಮ ಸೇವಕ. ಇದು ನಾವು ಹೇಳ್ದಂತೆ ಕೇಳಬೇಕು. ಚಿಕ್ಕದಾಗಿ ಬರಿ ಅಂದ್ರೆ ಚಿಕ್ಕದಾಗಿ ಬರಿಬೇಕು, ದೊಡ್ಡದಾಗಿ ಬರಿ ಅಂದ್ರೆ ದೊಡ್ಡದಾಗಿ ಬರಿಬೇಕು. ಅಕಸ್ಮಾತ್ ನಾವು ಹೇಳಿದ ಹಾಗೆ ಅದು ಕೇಳಲಿಲ್ಲ ಅಂತ ಇಟ್ಕೊಳ್ಳಿ, ನಮ್ಮ ಕೈಗೆ ಒಂದು ಏಟ್ ಹಾಕ್ಬಿಟ್ಟು ಸರಿಯಾಗಿ ಬರಿ ಅಂತ ಹೇಳ್ಬೇಕಾಗುತ್ತೆ. ಯಾಕೆ ಅಂದ್ರೆ ನಮ್ಮ ಕೈ ನಮಗೆ ಸರಿಯಾದ ಸೇವೆ ಸಲ್ಲಿಸೋ ಹಾಗೆ ನಾವೇ ನೋಡ್ಕೋಬೇಕು. ಅದು ಈಗ ರೂಲ್ ಸಾಮಾನ್ಯವಾಗಿ ನಾವು ಎಲ್ಲರೂ ಕೂಡ ರೂಲ್ಡ್ ನೋಟ್ಬುಕ್ ನಲ್ಲೇ ಬರೆಯೋದು. ಕೆಲವು ಮ್ಯಾಥ್ಸ್ ಇರ್ಬೋದು, ಅದನ್ನ ಮಾತ್ರ ಅನ್ರೂಲ್ಡ್ ನೋಟ್ಬುಕ್ ಅಲ್ಲಿ, ಜಾಮಿಟ್ರಿ ಅದರಲ್ಲೂ ವಿಶೇಷವಾಗಿ ಅನ್ರೂಲ್ಡ್ ನೋಟ್ಬುಕ್ ಅಲ್ಲಿ ಬರೀಬೇಕು ಅಂತ ಕೆಲವು ಟೀಚರ್ಸ್ ಹೇಳ್ತಾರೆ. ಆದ್ರಿಂದ ರೂಲ್ಡ್ ಬುಕ್ ಅಲ್ಲಿ ನಾವು ಹೇಗೆ ಬರಿತೀವಿ ಅನ್ನೋದೇ ತುಂಬಾ ಮುಖ್ಯ. ಕೆಲವರು ಏನ್ ಅಭಿಪ್ರಾಯ ಪಡ್ತಾರೆ ಅಂದ್ರೆ, ಇದು ರೂಲ್ ಇರುತ್ತಲ್ಲ, ಇದು ನೋಟ್ಬುಕ್ ಅಂತ ತಿಳ್ಕೊಳ್ಳಿ. ರೂಲ್ ನಲ್ಲಿ ಒಂದ್ ಗೆರೆಗೂ ಇನ್ನೊಂದ್ ಗೆರೆಗೂ ಅಂತರ ಇರುತ್ತಲ್ಲ, 8 ಮಿಲಿಮೀಟರ್ ಇರುತ್ತೆ. ಅದು 1 ಸೆಂಟಿಮೀಟರ್ಗಿಂತ ಕಡಿಮೆ. ಅದು ನಮ್ಮ ಅಕ್ಷರಗಳದ್ದು ಸೈಜು ಇದರ ಅರ್ಧದಷ್ಟಿದ್ರೆ ಕರೆಕ್ಟ್ ಚೆನ್ನಾಗಿರುತ್ತೆ, ಅರ್ಧದಷ್ಟು ಇರಬೇಕು ಅಂತ ಹೇಳ್ತಾರೆ. ಆದ್ರೆ ಇದನ್ನ ನಾನು ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ ಅನ್ನೋದನ್ನ ತಿಳಿಸ್ತೀನಿ ನೋಡಿ. ಅರ್ಧದಷ್ಟೇ ಬರೆದ್ರೆ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ನಿಮ್ಗೆ ತೋರಿಸ್ತೀನಿ ನಾನು. ನೋಡಿ, ನೀವೇ ನೋಡ್ಕೊಳ್ಳಿ. ನೋಡಿ, ಈ ಭಾಗದಲ್ಲಿ ನೋಡಿ, ಇದು ಸಿಂಗಲ್ ಲೈನ್ ನೋಟ್ಬುಕ್ ಅಂತ ತಿಳ್ಕೊಳ್ಳಿ. ಈ ಕಾಣಿಸ್ತಾ ಇದೆಯಲ್ಲ, ಈ ತರ ಲೈನ್ಗಳಿದು ಅಂತ, ಈ ಕೆಂಪಿಗೆ ಬರ್ದಿರುವಂತ ಲೈನ್. ಈ ಹಾಕಿರೋ ನೀಲಿ ಗೆರೆ ಇದೆಯಲ್ಲ, ಇದ್ರದ್ದು ಅರ್ಧದಷ್ಟಿದೆ ಕರೆಕ್ಟ್ ಆಗಿ, ಇಲ್ಲೂ ಅಷ್ಟೇ ಅರ್ಧದಷ್ಟಿದೆ. ಹೀಗೆ ಬರೆಯುವಾಗ ಮೇಲೆ ಡಾಗ್ ಅನ್ನೋ ಅಂತ ಪದ ನಾನು ಬರ್ದಿದ್ದೀನಿ, ಕರೆಕ್ಟ್ ಆಗಿ ಅರ್ಧದಷ್ಟಿದೆ ನೋಡಿ. ಆದ್ರೆ ಈ ಡಾಗ್ಗೆ ಒಂದು ಡಿಸೆಂಡರ್ ಇದೆ, ಅದನ್ನು ಅಷ್ಟು ಕೆಳಗಡೆ ನಾನು ಬರ್ತೀನಿ. ನೆಕ್ಸ್ಟ್ ಲೈನ್ ನಲ್ಲಿ ಕ್ಯಾಟ್ ಅಂತ ಬರಿಬೇಕಾಗಿ ಬಂತು ಅಂತ ಇಟ್ಕೊಳ್ಳಿ. ಈ ಕ್ಯಾಟ್ ಅಲ್ಲಿ ಟಿ ಅನ್ನೋದಕ್ಕೆ ಅಸೆಂಡರ್ ಇದೆ, ಮೇಲೆ ಇರೋ ಅಂತ ಭಾಗ ಇದೆ. ಈಗ ಈ ಡಾಗ್ ಅದರದ್ದು ಡಿಸೆಂಡರ್ ಕ್ಯಾಟ್ ಅಸೆಂಡರ್ಗೂ ನಡುವೆ ಕ್ಲಾಶ್ ಆಗುತ್ತೆ ನೋಡಿ. ಇಲ್ಲಿ ಇದು ನನ್ನ ಜಾಗ ಅಂತ ಡಾಗ್ ಹೇಳುತ್ತೆ, ಇದು ನನ್ನ ಜಾಗ ಅಂತ ಕ್ಯಾಟ್ ಹೇಳುತ್ತೆ. ಯಾವಾಗ ಈ ತರ ಸಮಸ್ಯೆ ಉಂಟಾಗುತ್ತೆ ಅಂದ್ರೆ ಅರ್ಧದಷ್ಟಿದ್ದಾಗ. ಆದ್ರೆ ಇಲ್ಲಿ ಪಕ್ಕದಲ್ಲೇನೆ ಒಂದ್ ಲೈನ್ಗೂ ಇನ್ನೊಂದು ಲೈನಿಗೂ ಇರುವಂತ ಜಾಗನ 3 ಭಾಗ ನಾನು ಮಾಡಿದ್ದೀನಿ. 3 ಭಾಗ ಮಾಡಿದಾಗ ಅದರಲ್ಲಿ ನೋಡಿ, ನಾವು 4 ಲೈನ್ಸ್ ಕಾಪಿ ಬುಕ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದೇನೆ 3 ಝೋನ್ ಇರಬೇಕು ಅನ್ನೋದನ್ನ ನಾವು ಹಿಂದಿನ ಪಾಠದಲ್ಲಿ ತಿಳ್ಕೊಂಡಿದೀವಿ. ಹೀಗೆ ಬರೆದ್ರೆ ಅರ್ಧದಷ್ಟು 2 ಝೋನ್ ಇರುತ್ತೆ. 3 ಭಾಗ ಮಾಡಿದ್ರೆ ಅಂದ್ರೆ 3 ವಲಯಗಳಿದ್ರೆ ಅವಾಗ 3 ಝೋನ್ ಇರುತ್ತೆ. ಆಗ 4 ಲೈನ್ಸ್ ಕಾಪಿ ರೈಟಿಂಗ್ ಅದರ ರೂಲ್ಗೆ ಇದು ಅನ್ವಯಿಸುತ್ತೆ. ಅದು ಇಲ್ಲಿ ನೋಡಿ, ಡಾಗ್ ಅದರದ್ದು ಡಿಸೆಂಡರ್ ಇಲ್ಲಿವರೆಗೆ ಬರುತ್ತೆ.
ಕ್ಯಾಟ್ದ ಅಸೆಂಡರ್ ಅಲ್ಲಿವರೆಗೂ ಹೋಗುತ್ತೆ. ಸೊ ಇದ್ರದ್ದು ಜಾಗನೂ ಫಿಕ್ಸ್, ಎಲ್ಲಿರಬೇಕು ಇದ್ರ ಜಾಗನೂ ಫಿಕ್ಸ್. ಹೀಗೆ ಬರೆಯೋದು ಸರಿ ಅಂತ ನನ್ನ ಅಭಿಪ್ರಾಯ. ಬರೇ ನನ್ನ ಅಭಿಪ್ರಾಯ ಅಲ್ಲ, ಈ ವಿಷಯವನ್ನ ನಾನು ನನ್ನ ಬೇಕಾದಷ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಹೇಳಿ ಅವರಿಗೆ ಕನ್ವಿನ್ಸ್ ಮಾಡಿಸಿದ್ದೀನಿ. ಅವ್ರಿಗೆ ಅಷ್ಟೇ ಅಲ್ಲ, ಅವರ ಪೇರೆಂಟ್ಸ್ಗೆ, ಅವರ ಟೀಚರ್ಸ್ಗೂ ಕೂಡ ಹ್ಯಾಂಡ್ ರೈಟಿಂಗ್ ಈಗ ಸುಂದರವಾಗಿ ಕಾಣಿಸ್ತಾ ಇದೆ. ನೀವು ಬೇಕಾದ್ರೆ ಬರೆದು ನೋಡಿ. ಇಲ್ಲಿ ನಾನು ಬರೆದಿರೋದು ಕೆಲವು ಉದಾಹರಣೆಯನ್ನೇ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಪುಸ್ತಕದಲ್ಲಿ ಇಲ್ಲಿ ಅಕ್ಷರಗಳು ಅರ್ಧದಷ್ಟು ಸೈಜ್ ಇದೆ. ಇದು ಎಕ್ಸರ್ಸೈಸ್ ನೋಟ್ಬುಕ್ ಇದೆ, ನೋಡಿ ನಿಮ್ಗೆ ಗೊತ್ತಿರ್ಬೇಕು. ಇದು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀವೇ ಹೇಳಿ. ಆದ್ರೆ ಇಲ್ಲಿ ಬನ್ನಿ, ಈ ಕರೆಕ್ಟಾಗಿ ಅಕ್ಷರಗಳು ಈ ಲೈನ್ ಸ್ಪೇಸಿಂಗ್ ಇದೆಯಲ್ಲ ಅದರ 1/3 ಭಾಗದಷ್ಟಿದೆ. ಈಗ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಬರೀ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಅಷ್ಟೇ ಅಲ್ಲ, ಕನ್ನಡ ಹ್ಯಾಂಡ್ ರೈಟಿಂಗಿಗೂ ಅನ್ವಯಿಸುತ್ತೆ. ಅದು ನೋಡಿ, ಕನ್ನಡ ಹ್ಯಾಂಡ್ ರೈಟಿಂಗ್ ಅನ್ವಯಿಸಿ. ಇಲ್ಲಿ ಕನ್ನಡ ಬರ್ದಿದ್ದೀನಿ ನೋಡಿ, ಕರೆಕ್ಟಾಗಿ ಅಕ್ಷರಗಳು 1/3 ಭಾಗ, ಲೈನ್ ಸ್ಪೇಸಿಂಗ್ ಏನಿದೆಯೋ ಅದರ 1/3 ಭಾಗದಷ್ಟು ಇರುತ್ತೆ. ಆಗ ಅಕ್ಷರಗಳು ತುಂಬಾ ಸುಂದರವಾಗಿ ಕಾಣಿಸುತ್ತೆ. ನೀವು ಬರೆದು ನೋಡಿ. ಇವತ್ತು ಹೋಮ್ ಗೇಮ್ ಮಾಡುವಾಗ 5 ಸಾಲು ಇಂಗ್ಲಿಷ್, 5 ಸಾಲು ಕನ್ನಡ ಬರೀತಿರಲ್ಲ, ಎರಡನ್ನೂ ಕೂಡ ಹಾಗೆ ಬರೆದು ನೋಡಿ. ನೀವು ನಿಮ್ಮ ನೋಟ್ ಬುಕ್ ನಲ್ಲಿ ಹೀಗೆ ಇದು 8 ಮಿಲಿಮೀಟರ್ ಇರುತ್ತೆ, ಬೇಕಾದ್ರೆ 3 ಮಿಲಿಮೀಟರ್ಗೆ ಅಷ್ಟು ಒಂದು ಗೆರೆಯನ್ನ ಎಳ್ಕೊಳ್ಳಿ. ನಾನು ಉದಾಹರಣೆಗೆ ನಿಮಗೆ ತೋರಿಸ್ತೀನಿ ಹೇಗೆ ಮಾಡಬಹುದು ಅಂತ ಹೇಳಿ. ಇದು ಸಿಂಗಲ್ ಲೈನ್ ಅಂತ ಇಟ್ಕೊಳ್ಳಿ, ಆಯ್ತಾ. ಇದ್ರದ್ದು 1/3 ಭಾಗದಷ್ಟು ಸೈಜ್ಗೆ ಒಂದು ಪೆನ್ಸಿಲ್ ನಲ್ಲಿ ತೆಳುವಾಗಿ ಒಂದು ಗೆರೆ ಇಡಿ, ಕರೆಕ್ಟಾಗಿ ಅದು ಸರಿಯಾಗಿ ಪ್ಯಾರಲಲ್ ಆಗಿರ್ಬೇಕು. ಇದು ಬರೀ ಪ್ರಾಕ್ಟೀಸಿಗೆ, ಅಗತ್ಯ ಇದ್ರೆ ನೀವು ಮಾಡಿ ನೋಡಿ, ಅವಾಗ ನಿಮಗೆ ನಂಬಿಕೆ ಬರುತ್ತೆ. ಹೀಗೆ ಮಾಡಿ ನೋಡಿರೋರು ಎಷ್ಟೋ ಜನ ಚೆನ್ನಾಗಿದೆ ಅಂತ ಹೇಳಿರುವಂತವ್ರು ಟೀಚರ್ಸ್ ಕೂಡ ಇದ್ದಾರೆ, ನಾನು ಅವ್ರಿಗೂ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಇನ್ನೊಂದು ಲೈನ್ ಇದೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೋಬೇಕಷ್ಟೇ. ಇಲ್ಲಿ ನಾನು ಲೈನ್ ಹೇಳಿಲ್ಲ. ಈಗ ನಾನು ಇಲ್ಲಿ ಬರೆದು ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಕ್ಯಾಪಿಟಲ್ ಲೆಟರ್ ಆದ್ರಿಂದ ದೊಡ್ಡದಾಗಿ ಬರೀತೀನಿ. ನೋಡಿ, ಹೆಚ್ಚು ಅಲ್ಲಿವರೆಗೂ ಹೋಗ್ಬೇಕು, ಆದಿಷ್ಟೇನೆ ಟಿ ಇಲ್ಲಿವರೆಗೂ ಹೋಗ್ಬೇಕು. ಈ ಗೆರೆ ಇಲ್ಲ, ಇಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕು, ನಾವು ಊಹಿಸ್ಕೊಳ್ಬೇಕು. ಹೀಗೆ ಒಂದು ಗೆರೆ ಹಾಕಿ ನೀವು ಬರೆದು ಅಭ್ಯಾಸ ಮಾಡಿ. ಇದು ಸ್ವಲ್ಪ ದಿವಸ ಅಭ್ಯಾಸಕ್ಕೆ, ಕ್ರಮೇಣ ಇದನ್ನು ನೀವು ಕಲ್ಪಿಸ್ಕೋಬೇಕು. ವಿಜುವಲೈಸ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ. ಅಲ್ಲಿ ಗೆರೆ ಇದೇನೋ ಅಂತ ತಿಳ್ಕೊಂಡು ಅಷ್ಟೇ 1/3 ಭಾಗದಷ್ಟು ಇರೋ ಹಾಗೇನೆ ಬರೆಯೋದು ಅಭ್ಯಾಸ ಮಾಡ್ಕೋಬೇಕು. ಇಲ್ಲೊಂದು ಗೆರೆ ಇದೆ ಅಂತ ತಿಳ್ಕೋಬೇಕು. ಅಸೆಂಡರ್ಸ್ ಇದೆಯಲ್ಲ ಅಲ್ಲಿವರೆಗೂ ಹೋಗೋ ಹಾಗೆ ನೀವು ನೋಡ್ಕೋಬೇಕು. ಆಗ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಇರುತ್ತೆ. ಒಟ್ಟಿನಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದೇನು ಅಂದ್ರೆ, ಒಟ್ಟು ಒಂದು ಗೆರೆಗೂ ಇನ್ನೊಂದು ಗೆರೆಗೂ 3 ಭಾಗ ಇದ್ರೆ ಅದರಲ್ಲಿ 1/3 ಭಾಗದಲ್ಲಿ ಮಾತ್ರ ನಾವು ಬರೆದಿರ್ತೀವಿ. ಅದರ ಮೇಲೆ ಮತ್ತು ಕೆಳಗೆ ಅದು ಜಾಗ ಆಲ್ಮೋಸ್ಟ್ ಖಾಲಿ ಇರುತ್ತೆ. 1/3 ಭಾಗದಷ್ಟು ಜಾಗದಲ್ಲಿ ನಮ್ಮ ಅಕ್ಷರ, 1/2 ಭಾಗದಷ್ಟು ಜಾಗ ಖಾಲಿ. ಇದು ಸೂತ್ರ. ಇದನ್ನ ನೀವು ಅನುಸರಿಸಿ ನೀವು ಬರೆದ್ರೆ ಆಗ ನಿಮ್ಮ ಹ್ಯಾಂಡ್ ರೈಟಿಂಗ್ ತುಂಬಾ ಸುಂದರವಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನೀವು ಬರೆದು ನೋಡಿ, ನೀವು ಪ್ರತ್ಯಕ್ಷವಾಗಿ ಬರೆದು ನೋಡಿ. ಈಗ ಈ ತರ ಅಕ್ಷರ ಇರುವಂತವ್ರು ತುಂಬಾ ಕಡಿಮೆ. ಇಲ್ಲಿ ಒಳ್ಳೆ ಇರುವೆನ ಇಂಕಲ್ಲಿ ಅದ್ಬಿಟ್ಟು ಬಿಟ್ರೆ ಇದು ನೋಡಿ, ಒಳ್ಳೆ ಮೈಕ್ರೋಸ್ಕೋಪ್ ಇಟ್ಕೊಂಡು ಲೆನ್ಸ್ ಇಟ್ಕೊಂಡು ಇದನ್ನ ನೋಡ್ಬೇಕೇನೋ ಅಂತ ಅಷ್ಟು ಚಿಕ್ಕದಾಗಿದೆ. ಇದು ಕೂಡ ಚೆನ್ನಾಗಿ ಕಾಣಿಸಲ್ಲ. ಅಷ್ಟೇ ಅಲ್ಲ, ಇದನ್ನ ಓದೋದಕ್ಕೂ ಕೂಡ ಟೀಚರ್ಸ್ಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ತರ ಯಾರು ಕೂಡ ನೀವು ಬರಿಬೇಡಿ, ತಿಳಿಯುತ್ತಲ್ವಾ. ಇದು ಇವತ್ತಿನ ವಿಷಯ. ಇವತ್ತಿನ ಪಾಠದ ಮುಖ್ಯವಾದ ಸಾರಾಂಶ ಅಂದ್ರೆ, ನಾವು ಸಿಂಗಲ್ ಲೈನ್ ನೋಟ್ ಬುಕ್ ನಲ್ಲಿ ಬರೆಯುವಾಗ ನಮ್ಮ ಅಕ್ಷರಗಳ ಗಾತ್ರ ಅಂದ್ರೆ ಅಸೆಂಡರ್ಸ್ ಮತ್ತು ಡಿಸೆಂಡರ್ಸ್ ಬಿಟ್ಟು ಅಕ್ಷರಗಳ ಗಾತ್ರ, ಲೈನ್ ಸ್ಪೇಸಿಂಗ್ ಏನಿದೆಯೋ ಅದರ 1/3 ಭಾಗದಷ್ಟಿರಬೇಕು. ಇದನ್ನ ನೀವು ಈ ಪಾಠವನ್ನ ಇವತ್ತು ನೀವು ಚೆನ್ನಾಗಿ ಕಲೀರಿ. ನೀವೆಲ್ಲರೂ ನಿಮ್ಮ ಅಕ್ಷರಗಳು ಸುಂದರವಾಗಲಿ ಅಂತೇಳಿ ಆಶಿಸ್ತೀನಿ. ಮುಂದಿನ ಶನಿವಾರ ನಾನು ಪೆನ್ ಹಿಡ್ಕೊಂಡು ನಾವು ಬರೆಯುವಾಗ ಗಮನಿಸಬೇಕಾಗಿರೋ 5 ಅಂಶಗಳಿದೆ. ಅರೆ, ಪೆನ್ ಹಿಡ್ಕೊಳ್ಳೋ ವಿಷಯವಾಗಿನೇ 5 ಅಂಶ ಇದೆಯಾ? ಅದು ಯಾವುದು ಅನ್ನೋದನ್ನ ತಿಳ್ಕೊಳ್ಳಿಕ್ಕೋಸ್ಕರ ಮುಂದಿನ ವಾರದವರೆಗೂ ನೀವು ಕಾಯ್ತಾ ಇರಬೇಕಾಗತ್ತೆ. ಅಲ್ಲಿವರೆಗೂ ನಮಸ್ಕಾರ.